ಫಸ್ಟ್ ರೀಡಿಂಗಲ್ಲಂತೂ ನೋಟ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಸೆಕೆಂಡ್ ರೀಡಿಂಗಲ್ಲೇ ನೋಟ್ಸ್ ಮಾಡಬೇಕು. ಯಾಕೆಂದರೆ ಫಸ್ಟ್ ರೀಡಿಂಗಲ್ಲಿ ಎಲ್ಲದೂ ಇಂಪಾರ್ಟೆಂಟೇ ಕಾಣುತ್ತೆ. ಅಂಡರ್ಲೈನ್ ಮಾಡಿಬಿಟ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಫುಲ್ ಅಂಡರ್ಲೈನ್ ಆಗಿಬಿಡುತ್ತೆ. ಮಾರ್ಕರಲ್ಲಿ ಮಾಡಿದ್ರೆ ಫುಲ್ ಪೇಜ್ ಎಲ್ಲೋ ಕಾಣುತ್ತೆ. ಸೊ ಫಸ್ಟ್ ರೀಡಿಂಗಲ್ಲಿ ಬರೀ ಓದಿ, ಸೆಕೆಂಡ್ ರೀಡಿಂಗಲ್ಲಿ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ಏನು ಮಾಡಬೇಕು ಅಂತ. ಸೊ ಸೆಕೆಂಡ್ ರೀಡಿಂಗಲ್ಲಿ ಬೇಕಾದ್ರೆ ನೀವು ನೋಟ್ಸ್ ಮಾಡಿ. ನಂದು ಆಲ್ಮೋಸ್ಟ್ ಸೆಕೆಂಡ್ ಥರ್ಡ್ ಆ ರೀಡಿಂಗಲ್ಲಿ ನೋಟ್ಸ್ ಮಾಡಿ, ನೋಟ್ಸ್ ಚೇಂಜ್ ಮಾಡಿ ಮತ್ತು ಬರೆದು ಕೊನೆಗೆ ಒಂದು ನೋಟ್ಸ್ ಪ್ರಾಪರಾಗಿ ಪ್ರಿಪೇರ್ ಆಗಿತ್ತು. ಪ್ರಾಬ್ಲಿ ನಂದು 2021 ಅಥವಾ 2020 ಆ ಟೈಮಲ್ಲಿ ಮಾಡಿದ ನೋಟ್ಸನ್ನು ನಾನು ಇವಾಗಲೂ ಓದ್ತಾ ಇರೋದು. ಅದು ಸಾಕಾಗತ್ತೆ ಅನಿಸುತ್ತೆ. ಮತ್ತು ಹೊಸದೇನಾರು ಸಿಕ್ಕಿದ್ರೆ ಬೇರೆ ಎಲ್ಲೂ ಇರದೇ ಇರೋದನ್ನು ನಾನು ಯಾವುದೋ ಸಣ್ಣ ಶೀಟಲ್ಲಿ ಬರೆದ್ಬಿಟ್ಟು, ಜಾಗ ಇಲ್ಲ ಆ ಪೇಜಲ್ಲಿ ಬರ್ಕೊಳ್ಳೋಕೆ ಜಾಗ ಇಲ್ಲ ಅಂದರೆ ಅಷ್ಟು ಬೇರೆ ಪೇಜಲ್ಲಿ ಬರೆದು ಬೇರೆ ಪೇಜನ್ನು ಅಲ್ಲಿ ಎಲ್ಲಿ ರೆಲೆವೆಂಟ್ ಇದೆ ಅಲ್ಲಿ ಗಮ್ಮ ಕಾಣಿಸ್ತಾ ಇದ್ದೆ. ಸೊ ಅದನ್ನು ಮಾಡಬಹುದು. ಸೊ ನೋಟ್ಸ್ ಅಂತೂ ಮಾಡಲೇಬೇಕು. ಯಾಕೆಂತಂದರೆ ಈ ಎಕ್ಸಾಮಿಗೆ ಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ಲಿ ರಿವಿಷನ್, ಲಿಮಿಟೆಡ್ ಸೋರ್ಸ್ ಮತ್ತು ಮಲ್ಟಿಪಲ್ ರಿವಿಷನ್ಸ್. ಇದನ್ನು ಮಾಡಿದ್ರೆ